ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠದಲ್ಲಿ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರು ರಾಮನಿಗೆ ಉಪದೇಶವನ್ನು ಮಾಡ್ತಾಯಿದ್ರು. ರಾಮನಿಗೆ ಎಲ್ಲವನ್ನು ಹೇಳಿ ಆದಮೇಲೆ ರಾಮನು ಅದನ್ನೆಲ್ಲ ಕೇಳಿಸ್ಕೊಂಡು ಅಂತರ್ಮುಖಿ ಆಗ್ತಾ ಇದ್ದ. ಹೀಗೆ ಶ್ರೀ ವಸಿಷ್ಠೋಪದೇಶ ವಾಕ್ಯಗಳನ್ನು ಕೇಳುತ್ತಾ ಶ್ರೀರಾಮನು ಸ್ವಸ್ಥನಾಗಿ ಬ್ರಹ್ಮದಲ್ಲಿ ಮನಸ್ಸು ನಿಲ್ಲಿಸಿ ಬ್ರಹ್ಮಪದದಲ್ಲಿ ವಿಶ್ರಾಂತಿ ಪಡೆದು ಪರಮಾನಂದ ಸ್ವರೂಪನಾದನು. ವಿಚಾರವನ್ನು ಕೇಳ್ತಾ 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 ಆ ಪರಬ್ರಹ್ಮದಲ್ಲಿ ನೆಲೆ ನಿಂತುಬಿಟ್ಟ ರಾಮ. ಅಲ್ಲಿದ್ದವರು ಕೂಡ ಉಪಶಾಂತಿಯನ್ನು ಪಡೆದು ಸ್ವಸ್ಥ ಮಾನಸರಾದರು. ಅಲ್ಲಿ ರಾಮ ಮತ್ತು ವಸಿಷ್ಠರಿಬ್ಬರೇ ಇರಲಿಲ್ಲ, ಇಡೀ ರಾಜಸಭೆಯೇ ಸೇರಿತ್ತು. ಅಲ್ಲಿದ್ದವರೆಲ್ಲ ಕೂಡ ಈ ಮಾತುಗಳನ್ನ ಕೇಳಿ ಕೇಳಿ ಎಲ್ಲರೂ ಸ್ವಸ್ಥ ಮನಸ್ಸರಾಗ್ಬಿಟ್ರು. ಏನು ಪರಮಾನಂದ ಸತ್ಸಂಗ, ದೊಡ್ಡ ಸತ್ಸಂಗ ನಡೀತಾ ಇದೆ. ರಾಮನ ಪ್ರಶ್ನೆ, ವಸಿಷ್ಠರ ಉತ್ತರಗಳು, ಏನು ಸರ್ವೇ ಸಾಮಾನ್ಯವಾದ ಮಾತುಗಳು ಇವೆಲ್ಲ ಎಲ್ಲವನ್ನು ಕೇಳ್ತಾ ಇದ್ರು. ಪ್ರತಿಯೊಬ್ಬರು ಅವಾಕ್ಕಾಗಿ ನೋಡ್ತಾ ಇದ್ರು. ಮಳೆಗರೆದು ಸಸ್ಯಗಳಿಗೆ ಬೇಕಾದ ನೀರನ್ನು ಕೊಟ್ಟು ಮೋಡವು ಸುಮ್ಮನಾಗುವಂತೆ ಶ್ರೀ ವಸಿಷ್ಠ ಮುನೀಂದ್ರನ ವಚನಾಮೃತ ಮಹಾವರ್ಷವೂ ಕೂಡ ರಾಘವನ ಆತ್ಮವಿಶ್ರಾಂತಿಗೆ ಅಡ್ಡ ಬರಬಾರದೆಂದು ಅಷ್ಟು ಕಾಲ ವಿರಾಮವನ್ನು ಪಡೆಯಿತು. ರಾಮ ಕೇಳುವುದೆಲ್ಲ ಕೇಳ್ತಾ ಇದ್ದ, ವಸಿಷ್ಠರು ಹೇಳುವುದೆಲ್ಲ ಹೇಳ್ತಾ ಇದ್ರು. ಕೊನೆಗೆ ಒಂದಷ್ಟು ಕಾಲ ಇಬ್ಬರಲ್ಲಿಯೂ ಮೌನ ಆವರಿಸಿತು. ಇಡೀ ಸಭೆ ಸ್ತಬ್ಧವಾಗಿ ಬಿಡ್ತು. ಮೌನವನ್ನು ಆಚರಿಸ್ಬಿಟ್ರು ಇಬ್ಬರು. ಅವನು ರಾಮನು ಅಂತರ್ಮುಖಿ ಆಗ್ಬಿಟ್ಟ, ವಸಿಷ್ಠರು ಹೇಳಿ ಸುಮ್ಮನೆ ಆಗ್ಬಿಟ್ರು. ಆಮೇಲೆ ಹೀಗೆ ಅರ್ಧ ಮುಹೂರ್ತವು ಶಾಂತವಾಗಿ ಮೌನವಾಗಿ ಕಳೆದ ಮೇಲೆ ರಾಘವನು ಮತ್ತೆ ಪ್ರತಿಬೋಧವನ್ನು ಪಡೆದು ಎಚ್ಚರವಾದನು. ಅಂತರ್ಮುಖಿಯಾಗಿದ್ದ ರಾಮ ಎಚ್ಚರವಾಗಿ ಮತ್ತೆ ವಸಿಷ್ಠರನ್ನು ನೋಡಿದನೆ. ಆಗ ಮತ್ತೆ ಅದೇ ಉಪದೇಶ ವಾಕ್ಯಾಮೃತ ಧಾರೆಯನ್ನು ವಾಗ್ಮಿ ಶ್ರೇಷ್ಠನಾದ ವಸಿಷ್ಠ ಮುನೀಂದ್ರನು ಮುಂದುವರಿಸಿದನು. ಈಗ ರಾಮ ಕಣ್ಣರಳಿಸಿ ಯಾವಾಗ ವಸಿಷ್ಠರ ಕಡೆ ನೋಡಿದ್ನೋ ಆಗ ವಸಿಷ್ಠರು ಉಪದೇಶವನ್ನು ಮುಂದುವರಿಸ್ತಾರೆ. ಶ್ರೀ ವಸಿಷ್ಠರು ಹೇಳಿದ್ರು, ರಾಮ, ನೀನು ಈಗ ಚೆನ್ನಾಗಿ ಪ್ರಬೋಧವನ್ನು ಪಡೆದವನಾದೆ. ಆತ್ಮಲಾಭವು ನಿನಗಾಯಿತು. ನೀನು ಈಗ ಯಾವ ಸ್ಥಿತಿಯಲ್ಲಿ ಇದ್ದೀಯೋ ಅದೇ ಸ್ಥಿತಿಯಲ್ಲಿ ಇರು. ಮತ್ತೆ ಸಂಸಾರವು ಸತ್ಯವೆಂಬ ಭ್ರಾಂತಿಗೆ ವಶನಾಗಬೇಡ. ಇಲ್ಲಿ ರಾಮನಿಗೆ ಏನು ಹೇಳ್ತಾ ಇದ್ದಾರೆ, ಮತ್ತೆ ನೀನು ಸಂಸಾರಕ್ಕೆ ಬೀಳಬೇಡ. ಯಾವ ಆತ್ಮಸ್ಥಿತಿಯನ್ನು ಹೊಂದಿದೆಯೋ ಅಲ್ಲೇ ಇರು ನೀನು ಅಂತ ಹೇಳ್ತಾ ಇದ್ದಾರೆ. ಈ ಸಂಸಾರ ಚಕ್ರವು ಚಕ್ರದಂತೆಯೇ ಎಂದುಕೋ. ಯಾಕಂದರೆ ಚಕ್ರ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಈ ಕೆಳಗಿದ್ದದ್ದು ಮೇಲೆ ಬರುತ್ತೆ, ಮೇಲಿದ್ದದ್ದು ಕೆಳಗೆ ಬರುತ್ತೆ. ಚಕ್ರದ ನಾಭಿಯನ್ನು ಹಿಡಿದು ನಿಲ್ಲಿಸಿದರೆ ಚಕ್ರಗತಿಯು ನಿಲ್ಲುವುದು. ಚಕ್ರದ ನಾಭಿ ಅಂತ ಅಂದರೆ ಇಲ್ಲಿ ಏನು, ಸುತ್ತ ಚಕ್ರ ಇರ್ತದೆ. ಚಕ್ರಗಳ ಮಧ್ಯದಲ್ಲಿ ಒಂದು ಕಬ್ಬಿಣದ ರಾಡ್ ಇರ್ತದಲ್ಲ, ಅಲ್ಲಿ ಹಿಡಿದು ನಿಲ್ಲಿಸ್ಬಿಟ್ರೆ ಚಕ್ರ ನಿಂತೋಗುತ್ತೆ. ಚಕ್ರದ ನಾಭಿ ಅದು. ಅದರಿಂದ ನೀನು ಚಕ್ರದ ನಾಭಿಯನ್ನು ಹಿಡಿದು ನಿಲ್ಲಿಸಿದರೆ ಚಕ್ರಗತಿಯು ನಿಲ್ಲುವುದು. ಅದರಂತೆಯೇ ಸಂಕಲ್ಪವೇ ಮೂಲವಾಗಿ ನಡೆಯುವ ಸಂಸಾರ ಚಕ್ರದ ಗತಿಯು ಸಂಕಲ್ಪ ನಿರೋಧದಿಂದ ನಿರುದ್ಧವಾಗುವುದು. ಈ ಸಂಸಾರವೆಂಬ ಚಕ್ರಕ್ಕೆ ನಾಭಿ ಯಾವುದು? ಸಂಕಲ್ಪ. ಸಂಕಲ್ಪ ಮಾಡಿದರೆ ತಾನೇ ಜಗತ್ತು ಉತ್ಪತ್ತಿ ಆಗೋದು. ಸಂಕಲ್ಪ ಮಾಡಿದರೆ ತಾನೇ ಕರ್ಮಗಳು ಉತ್ಪತ್ತಿ ಆಗೋದು. ಅದರಿಂದ ಅದರ ನಾಭಿಯನ್ನೇ, ಅದರ ಸೆಂಟ್ರ್ ಪಾಯಿಂಟ್ ಏನಿದೆಯಲ್ಲ, ಆ ಉತ್ಪತ್ತಿಯಾಗುವ ಸಂಕಲ್ಪಗಳು ಉತ್ಪತ್ತಿಯಾಗುವ ಜಾಗ ಯಾವುದಿದೆಯಲ್ಲ, ಅಲ್ಲೇ ನೀನು ಅದನ್ನು ತಡೆದು ನಿಲ್ಲಿಸಿಬಿಡು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಸೋಹಂ ಮಂತ್ರ ಜಪವನ್ನು ಚೆನ್ನಾಗಿ ಮಾಡು, ಪ್ರಾಣಾಯಾಮವನ್ನು ಚೆನ್ನಾಗಿ ಅಭ್ಯಾಸ ಮಾಡು. ಸೋಹಂ ಮಂತ್ರ ಜಪವನ್ನು ಮಾಡಿ ಉಸಿರು ಹೊರಗೆ ಹೋಗುವಾಗ ಒಳಗೆ ಬರುವಾಗ ಬೀಜಾಕ್ಷರಗಳನ್ನು ಸೇರಿಸಿ ಸಂಕಲ್ಪಗಳೇ ಹುಟ್ಟದಂತೆ ಮಾಡಿಬಿಡು ಅಂತ ಇಲ್ಲಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಮನಸ್ಸೆಂಬುದೇ ಈ ಸಂಸಾರ ಚಕ್ರದ ನಾಭಿಯು. ಗೊತ್ತಾಯ್ತಲ್ವಾ? ಮನಸ್ಸು ಎಲ್ಲಿ ಹುಟ್ಟುತ್ತದೆ? ಶ್ವಾಸದ ಜೊತೆಯಲ್ಲೇ ಹುಟ್ಟುತ್ತದೆ, ನಾಭಿಯಲ್ಲಿ. ಈ ಮನಸ್ಸೆಂಬುದೇ ಈ ಸಂಸಾರ ಚಕ್ರದ ನಾಭಿಯು. ಇದು ಕ್ಷೋಭೆಗೆ ಒಳಗಾದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಈ ಸಂಸಾರ ಚಕ್ರವು ವೇಗದಿಂದ ಓಡುವುದೇ ಹೊರತು ನಿಲ್ಲುವುದಿಲ್ಲ. ಕ್ಷೋಭೆಗೊಂಡ ಮನಸ್ಸು ಯಾರು ಹೇಳಿದ್ರೂ ನಿಲ್ಲೋದಿಲ್ಲ, ಓಡ್ತಾನೆ ಇರ್ತದೆ. ಆ ಓಡುವ ಆತುರದಲ್ಲಿ ಬೇಕಾದಷ್ಟು ಅನರ್ಥಗಳಾಗ್ತವೆ, ದುಃಖಗಳಾಗ್ತವೆ. ಆದ್ದರಿಂದ ನೀನು ಮನಸ್ಸನ್ನು ನಿಲ್ಲಿಸುವ ಕಾರ್ಯವನ್ನು ಮಾಡು, ಪ್ರಾಣಾಯಾಮವನ್ನು ಮಾಡು, ಕುಂಭಕ ಪ್ರಾಣಾಯಾಮವನ್ನು ಮಾಡು ಅಂತೇಳಿ ಹೇಳ್ತಾ ಇದ್ದಾರೆ. ಅದರಿಂದ ಪ್ರಬಲವೂ ಶ್ರೇಷ್ಠವಾದ ಪೌರುಷವನ್ನು ಸಮಶ್ರಯಣ ಮಾಡಿ ಬಲವನ್ನು ಪ್ರಜ್ಞೆಯನ್ನು ಯುಕ್ತಿಯಿಂದ ವಿನಿಯೋಗಿಸಿ ಸಂಸಾರ ಚಕ್ರದ ನಾಭಿಯಾದ ಚಿತ್ತವನ್ನೇ ಕಟ್ಟಿಹಾಕಿ ನಿರೋಧಿಸಬೇಕು. ಗೊತ್ತಾಗ್ತಿದೆಯಲ್ವ ಇಲ್ಲಿ?
ಯೋಗಶ್ಚಿತ್ತ ವೃತ್ತಿ ನಿರೋಧ. ಯೋಗಶ್ಚಿತ್ತ ವೃತ್ತಿ ನಿರೋಧ ಅಂದರೆ ಯೋಗವನ್ನು ಪ್ರಾಣಾಯಾಮವನ್ನು ಮಾಡಿದ್ದೇ ಆದರೆ, ಯೋಗಶಾಸ್ತ್ರವನ್ನು ಅನುಸರಿಸಿ ಮಾಡಿದ್ದೇ ಆದರೆ ನಿನ್ನ ಚಿತ್ತ ಮನಸ್ಸು ನಿಂತು ಹೋಗ್ತದೆ, ಅದರಿಂದ ಸಂಕಲ್ಪಗಳು ನಿಂತು ಹೋಗ್ತವೆ ಅಂತ. ಈ ಚಿತ್ತ ನಿರೋಧವನ್ನು ಮಾಡೋದಕ್ಕೆ ಈ ಯೋಗಶಾಸ್ತ್ರ, ಅತ್ಯುತ್ತಮವಾದ ಯೋಗಶಾಸ್ತ್ರ ಯಾವುದಪ್ಪ ಅಂದರೆ, ಬೆಂಗಳೂರು ಕೆಂಪಾಪುರ ಅಗ್ರಹಾರದಲ್ಲಿ ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಕಡಪ ಸ್ವಾಮಿ ಮಠಾಲಯ ಅಂತ ಇದೆ. ಅಲ್ಲಿ ಅವರು ಶ್ರೀ ಪರಮಹಂಸ ಸಚ್ಚಿದಾನಂದ ಯೋಗೀಶ್ವರ ಗುರುಗಳು ಜೀವ ಬ್ರಹ್ಮೈಕ್ಯ ರಾಜಯೋಗ ಸಾರಾಮೃತ ಅಂತ 2 ಗ್ರಂಥಗಳನ್ನ ಬರೆದಿದ್ದಾರೆ. ಆ ಯೋಗಶಾಸ್ತ್ರ ಎಷ್ಟು ಚೆನ್ನಾಗಿದೆ ಅಂದರೆ, ಎಂಥವ್ರಿಗೂ ಕೂಡ ಸರಳವಾಗಿ ಅರ್ಥ ಆಗುತ್ತೆ, ಸುಲಭವಾಗಿ ಅಭ್ಯಾಸ ಮಾಡುವ ರೀತಿಯಲ್ಲಿ ಬರೆದಿಟ್ಟಿದ್ದಾರೆ. ಆ ಗ್ರಂಥಗಳನ್ನ ತರಿಸ್ಕೊಂಡು ನೀವು ಈ ಯೋಗಾಭ್ಯಾಸವನ್ನು ಶುರು ಮಾಡಿ, ಅಲ್ಲಿರುವ ನಿಯಮಗಳಿಗೆ ಒಳಪಟ್ಟು ಮಾಡಬೇಕು. ಯೋಗ ಮಾಡ್ತೀನಿ ಅನ್ನೋದೇನೋ ಎಲ್ರಿಗೂ ಸರಿ, ಆದರೆ ಆ ಯೋಗಾಭ್ಯಾಸವನ್ನು ಮಾಡುವಾಗ ಶರೀರದಲ್ಲಿ ವಿಪರೀತವಾದ ಬದಲಾವಣೆಗಳು, ಏರುಪೇರುಗಳಾಗುತ್ತೆ. ಆ ಸಾಧನೆಯನ್ನು ಮಾಡುವಾಗ ಆ ನಿಯಮಗಳಿಗೆ ಒಳಪಟ್ಟು ನೀವು ಸಾಧನೆಯನ್ನು ಮಾಡಿದರೆ, ಇಲ್ಲಿ ವಸಿಷ್ಠರು ಯಾವ ಜ್ಞಾನವನ್ನು ಪಡಿ ನೀನು ಅಂತ ರಾಮನಿಗೆ ಹೇಳ್ತಾ ಇದ್ದಾರೋ ಆ ಜ್ಞಾನ, ಆ ಚಿತ್ತ ನಿರೋಧ ನಿಮ್ಮೆಲ್ರಿಗೂ ಉಂಟಾಗುತ್ತೆ. ಅದರಿಂದ ನೀವು ಆ ರೀತಿಯಲ್ಲಿ ಮಾಡಿ. ಪ್ರಜ್ಞೆಯನ್ನು, ಸೌಜನ್ಯವನ್ನು, ಶಾಸ್ತ್ರಜ್ಞಾನವನ್ನು, ಪೌರುಷವನ್ನು ಒಟ್ಟುಗೂಡಿಸಿ ಸಾಧಿಸಿದರೆ ಯಾವ ಉತ್ತಮ ಫಲವು ಲಭಿಸುವುದೋ ಅದು ಇನ್ನೆಲ್ಲಿಯೂ ಹೇಗೂ ದೊರೆಯುವುದಿಲ್ಲ. ಏನೇನು ಮಾಡಬೇಕು? ಪ್ರಜ್ಞೆ ಇರಬೇಕು, ಸೌಜನ್ಯ ಇರಬೇಕು, ಶಾಸ್ತ್ರಜ್ಞಾನ ಇರಬೇಕು, ಪೌರುಷವನ್ನು ಒಟ್ಟುಗೂಡಿಸಿ ಸಾಧಿಸಿದರೆ ಯಾವ ಉತ್ತಮ ಫಲವು ಲಭಿಸುವುದೋ ಅದು ಇನ್ನೆಲ್ಲೂ ಸಿಗೋದಿಲ್ಲ. ಅದರಿಂದ ಈ ಥರದಲ್ಲಿ ನೀವು ಮಾಡಬೇಕು. ಅದರಿಂದ ಇನ್ನೂ ಬುದ್ಧಿಯು ಪಕ್ವವಾಗಿಲ್ಲದಿರುವವರಿಗೋಸ್ಕರ ಮಾತ್ರ ಕಲ್ಪಿತವಾಗಿರುವ ಗೌಣವಾದ ದೈವವನ್ನು ನಂಬಿಕೊಂಡು ಕುಳಿತಿರುವುದನ್ನು ಬಿಡು. ಸ್ವಪ್ರಯತ್ನವನ್ನು ಆಶ್ರಯಿಸಿ ಚಿತ್ತವನ್ನು ಮೊದಲು ನಿರೋಧಿಸಬೇಕು. ಏನು ಹೇಳ್ತಾ ಇದ್ದಾರೆ? ಇನ್ನೂ ಬುದ್ಧಿ ಪಕ್ವವಾಗಿಲ್ಲದೆ ಇರೋರು ಏನು ಮಾಡ್ತಾರೆ? ದೇವರೇ ನನ್ನನ್ನು ಕಾಪಾಡು, ದೇವರೇ ನನ್ನನ್ನು ಕಾಪಾಡು, ನಾನು ನಿನಗೆ ಬೇಕಾದಷ್ಟು ರೀತಿಯಲ್ಲಿ ಹರಕೆಗಳನ್ನ ಹೊತ್ಕೊಂಡು ತೀರಿಸ್ತೀನಿ, ನನ್ನನ್ನು ಕಾಪಾಡು, ತೀರ್ಥಯಾತ್ರೆ ಮಾಡ್ತೀನಿ, ಯಜ್ಞಯಾಗಾದಿಗಳನ್ನ ಮಾಡ್ತೀನಿ, ಬೇಕಾದಷ್ಟು ದಾನ ಧರ್ಮಾದಿಗಳನ್ನ ಮಾಡ್ತೀನಿ, ಈ ರೀತಿಯಲ್ಲೆಲ್ಲ ದೈವಕ್ಕೆ ಮೊರೆ ಹೋಗ್ತಾರೆ. ದೈವಕ್ಕೆ ಮೊರೆ ಹೋಗೋದು ತಪ್ಪ ಅಂದರೆ ಅವರಿನ್ನೂ ಬುದ್ಧಿ ಪಕ್ವವಾಗಿಲ್ಲದರಿಂದ ಅಷ್ಟೆಲ್ಲ ಮಾಡ್ತಿರ್ತಾರೆ, ಮಾಡಲೇಬೇಕು ಕೂಡ. ಆದರೆ ಕಲ್ಪಿತವಾಗಿರುವ ಗೌಣವಾದ ದೈವವನ್ನು ನಂಬಿಕೊಂಡು ಕುಳಿತಿರುವುದನ್ನು ಬಿಡು ನೀನು. ದೈವ ಅನ್ನೋದೇನಿಲ್ಲಿ ಕಲ್ಪಿತವಾದದ್ದು, ಗೌಣವಾದದ್ದು. ಅಂಥ ದೈವವನ್ನು ನಂಬ್ಕೊಂಡು ಕೂತ್ಕೋಬೇಡ ನೀನು. ಮತ್ತೇನು ಮಾಡಬೇಕು? ಸ್ವಪ್ರಯತ್ನವನ್ನು ಆಶ್ರಯಿಸಿ ಚಿತ್ತವನ್ನು ಮೊದಲು ನಿರೋಧಿಸಬೇಕು. ಮನಸ್ಸನ್ನು ನೀನು ಕಂಟ್ರೋಲ್ ಮಾಡಬೇಕು. ಮನಸ್ಸನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಪ್ರಾಣಶಕ್ತಿಯನ್ನು ಹಿಡಿಬೇಕು. ಪ್ರಾಣಶಕ್ತಿಯನ್ನು ಹಿಡಿಬೇಕಾದ್ರೆ ಏನು ಮಾಡಬೇಕು? ಪ್ರಾಣಾಯಾಮದ ಗುಟ್ಟನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನೀನು ಕುಂಭಕ ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಿದ್ದೇ ಆದರೆ ಚಿತ್ತ ನಿರೋಧವಾಗುತ್ತೆ, ಸಂಕಲ್ಪ ವಿಕಲ್ಪಗಳು ನಿಂತು ಹೋಗುತ್ತೆ, ಸಂಸಾರ ಭ್ರಾಂತಿ, ಜಗದ್ಭ್ರಾಂತಿ ಇಲ್ಲವಾಗುತ್ತೆ, ಹುಟ್ಟು ಸಾವುಗಳು ಇಲ್ಲವಾಗುತ್ತೆ ಅಂತ ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಎಲೈ ಅನಗನಾದ ಶ್ರೀರಾಮನೇ, ವಿರಂಚಿ ಬ್ರಹ್ಮನನ್ನು ಮೊದಲು ಮಾಡಿಕೊಂಡು ಈ ಅಜ್ಞಾನವೆಂಬ ಭ್ರಮವು ಎಲ್ಲರನ್ನೂ ಹಿಡಿದಿರುವುದು. ವಿರಂಚಿ ಬ್ರಹ್ಮ ಅಂದರೆ ಇಲ್ಲಿ ಚತುರ್ಮುಖ ಬ್ರಹ್ಮ ಅಂತ. ಅವನನ್ನೂ ಮೊದಲು ಮಾಡಿ ಅಂದರೆ ಅವನನ್ನೂ ಒಳಗೊಂಡಂತೆ ಸಕಲ ಜೀವರಾಶಿಗಳು, ಜಗತ್ತಿನಲ್ಲಿ ಕಾಣಬರುವುದು ಏನೇನಿದೆಯೋ ಎಲ್ಲವೂ ಕೂಡ ಅಜ್ಞಾನವೆಂಬ ಭ್ರಮವು ಎಲ್ಲರನ್ನೂ ಹಿಡಿದಿರುವುದು. ಬ್ರಹ್ಮನಿಗೂ ಕೂಡ ಭ್ರಮೆ ಇದೆ ಅಂತ. ಆ ಭ್ರಮದ ಬಲದಿಂದಲೇ, ಅದು ಹಿಡಿದಿರುವುದರಿಂದಲೇ ಅಸತ್ತಾದ ಈ ಜಗತ್ ಸ್ಥಿತಿ ಎಲ್ಲವೂ ಸತ್ತಿನಂತೆಯೇ ತೋರುತ್ತಿರುವುದು. ಈ ಜಗತ್ತಿನ ಸ್ಥಿತಿ ಏನೂ ಇಲ್ಲ, ಆದರೆ ಇದು ಸತ್ತಿನಂತೆ ಸತ್ಯವಾಗಿ ತೋರ್ತಾ ಇರೋದು ಯಾತಕ್ಕೆ? ಎಲ್ಲರಿಗೂ ಭ್ರಮೆ ಹಿಡಿದಿರುವ ಕಾರಣದಿಂದ. ಭ್ರಮೆಯನ್ನು ಬಿಟ್ಟಿದ್ದೇ ಆದರೆ ಅಸತ್ ಅಂತ ಗೊತ್ತಾಗುತ್ತೆ, ಆದರೆ ಭ್ರಮೆಯನ್ನು ಬಿಡಿಸ್ಕೊಳ್ಳುವ ಆ ಸಾಧನೆಗೆ ಯಾರೂ ಮುಂದಾಗ್ತಾ ಇಲ್ಲ. ಇವತ್ತೆಲ್ಲ ಬರೀ ಕತೆ ಹೇಳೋರೆ. ನಾನು ಹೋಗೋ ದಾರಿ ಸರಿ, ನಾನು ಹೋಗೋ ದಾರಿ ಸರಿ, ನಾನು ಹೋಗೋ ದಾರಿ ಸರಿ, ನಾನು ಹೋಗೋ ದಾರಿ ಸರಿ, ನಾನು ಮಾಡ್ತೀರಾ ಸಾಧನಾ ಮಾರ್ಗಗಳು ಸರಿ ಅಂತ ಹೇಳ್ತಾ ಇದ್ದಾರೆ ಹೊರತು ಸತ್ಯವಾದ ಈ ಜ್ಞಾನ ಮಾರ್ಗವನ್ನು ಅನುಸರಿಸಲಿಕ್ಕೆ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ. ಅಜ್ಞಾನ ಭ್ರಮದ ಹರಡುವಿಕೆಯೇ, ಅದರ ಹೊಮ್ಮುವಿಕೆಯೇ ಈ ಆಕೃತಿಗಳೆಲ್ಲವು. ಅಜ್ಞಾನದಲ್ಲಿ ಭ್ರಮೆ ಹರಡುತ್ತದೆ, ಅದು ಹೊರಹೊಮ್ಮುತ್ತದೆ, ಹಾಗೇನಾಗುತ್ತೆ? ಈ ಆಕೃತಿಗಳೆಲ್ಲ ಬರುತ್ತೆ. ಎಲೆ ಪಾಪರಹಿತನೇ, ಈ ದೇಹಗಳಾಗಿ ತೋರುತ್ತಿರುವುದು ಎಲ್ಲವೂ ಸರ್ವಧರ್ಮಗಳಲ್ಲೂ ತನ್ನಲ್ಲಿ ಉಳ್ಳ ಆ ವಿರಂಚಿಯಿಂದಲೇ ಉದ್ಭವಿಸಿ ಈ ಸಂಸಾರದಲ್ಲಿ ವ್ಯವಹರಿಸುತ್ತಿರುವವು. ಸರ್ವಧರ್ಮಗಳಲ್ಲಿಯೂ ಇರ್ತಕ್ಕಂಥದ್ದು ಪರಮಾತ್ಮ ಶಕ್ತಿ ಒಂದೇ, ಹೊರಗೆ ಕಾಣಿಸಿ ಉದ್ಭವಿಸಿ ಈ ಸಂಸಾರದಲ್ಲಿ ವ್ಯವಹರಿಸ್ತಾ ಇದೆ. ಅದರಿಂದ
ಸರ್ವಧರ್ಮಗಳು ಕೂಡ ಒಂದೇ. ವಸುದೈವ ಕುಟುಂಬಕ ಅಂತ ಜ್ಞಾನಿಗಳು ಹೇಳ್ತಾ ಇದ್ರು. ವಸುಧ ಐವ ಕುಟುಂಬಕ, ಈ ಜಗತ್ತೆಲ್ಲವೂ ಒಂದೇ ಕುಟುಂಬ, ಸರ್ವಧರ್ಮಗಳು ಒಬ್ಬನಿಂದಲೇ ಉದಿಸಿದವು ಅಂತ. ಮತ್ತು ಸಂಕಲ್ಪವಿರುವವರೆಗೂ ದೇಹಗಳು ಬರುವುದು ತಪ್ಪಿದ್ದೇ ಅಲ್ಲ, ಬಂದ ದೇಹವು ಹೋಗುವುದು ತಪ್ಪಿದ್ದೇ ಅಲ್ಲ. ಆದ್ದರಿಂದ ಬಂದು ಬಂದು ಹೋಗುವ ಸಂಕಲ್ಪ ಮೂಲವಾದ ಈ ದೇಹಗಳ ಸುಖ ದುಃಖಗಳೇನು ಎಂದು ವಿಚಾರಿಸುತ್ತಾ ಕುಳಿತಿರುವುದು ಬುದ್ಧಿವಂತರು ಮಾಡುವ ಕೆಲಸವಲ್ಲ. ಇವುಗಳನ್ನ ವಿಚಾರ ಮಾಡ್ತಾ ಕೂತ್ಕೊಳ್ಳೋದ್ರಲ್ಲಿ ಏನು ಅರ್ಥ ಇದೆ? ವಿಚಾರ ಮಾಡ್ಕೊಂಡು ಕೂತ್ಕೊಂಡ್ರೆ ಎಷ್ಟು ದಿನಗಳಾದರೂ ವಿಚಾರ ಮಾಡ್ತಾ ಇರೋದೆ, ಕೂತ್ಕೊಂಡಿರೋದೆ. ಇಲ್ಲಿ ಸಾಧನೆ ಇರಬೇಕು. ದುಃಖದಿಂದ ಮುಖವನ್ನು ಬಾಡಿಸಿಕೊಂಡು ಕಣ್ಣೀರನ್ನು ಸುರಿಸಿಕೊಳ್ಳುತ್ತಾ ಇರುವ ಮನುಷ್ಯನು ಪ್ರಸನ್ನಮುಖನೂ ದುಃಖವರ್ಜಿತನೂ ಆಗಿರುವ ಚಿತ್ರದಲ್ಲಿರುವ ನರನಿಗಿಂತಲೂ ತುಚ್ಛನೇ ಎನ್ನುವರು. ಒಬ್ಬ ಮನುಷ್ಯ ನಗ್ನಗ್ತಾ ಫೋಟೋ ತೆಗೆಸ್ಕೊಂಡಿರ್ತಾನೆ, ಆ ಫೋಟೋವನ್ನು ಗೋಡೆಯಲ್ಲಿ ನೇತಾಕಿರ್ತಾರೆ. ಆ ಗೋಡೆಯಲ್ಲಿ ನೇತಾಕಿರುವ ನಗು ಮುಖದ ಫೋಟೋನೇ ಭಾಳ ಶ್ರೇಷ್ಠ. ಯಾಕಂದರೆ ಈ ಮನುಷ್ಯ ಏನು ಮಾಡ್ತಾನೆ, ದುಃಖದಿಂದ ಕಣ್ಣೀರನ್ನು ಸುರಿಸ್ಕೊಂಡು ಮುಖ ಬಾಡಿಸ್ಕೊಂಡು ಯಾವಾಗಲೂ ರೋಧಿಸ್ತಾ ಕೂತಿರ್ತಾನೆ. ಅದರಿಂದ ಇವನಿಗಿಂತ 100 ಪಟ್ಟು ಶ್ರೇಷ್ಠವಾದದ್ದು ನಗು ಮುಖದ ಫೋಟೋ. ಏಕೆಂದರೆ ಚಿತ್ರಕಥನಾದ ಮನುಷ್ಯನ ದೇಹವಾದರೂ ಕೊಂಚ ಕಾಲ ಇರುವುದು, ಅದರಷ್ಟು ಕಾಲವೂ ಬಾಳಲಾರದೆ. ಅತಿ ಮನೋರೋಗದಿಂದ, ವ್ಯಾಧಿ ಅಂದರೆ ಶರೀರ ರೋಗ, ಇವುಗಳಿಂದ ಕೂಡಿ ಬಸವಳಿದು ತಾನಾಗಿಯೇ ಕರಗಿ ನಾಶವಾಗಿ ಹೋಗುವ ಈ ದೇಹವುಳ್ಳವನು ಆ ಚಿತ್ರಗತ ಮನುಷ್ಯನಿಗಿಂತಲೂ ಹೀನವೇ ಅಲ್ಲವೇ? ನಾವು ಯೋಚನೆ ಮಾಡಬೇಕು ಇದನ್ನು. ಆವಾಗ ನಮಗೆ ಇದರ ಸತ್ಯಾಸತ್ಯತೆಗಳು ಚೆನ್ನಾಗಿ ಅರ್ಥ ಆಗುತ್ತೆ. ಇನ್ನು ಮುಂದಿನ ಆಡಿಯೋದಲ್ಲಿ ಮುಂದಿನ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.